ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಟೊಮೆಟೊ ರವಾ ಪಡ್ಡುನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಸೊಗಸಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ, ಅಷ್ಟೇ ರುಚಿಕರವಾಗಿರುತ್ತೆ. ಹಾಗೆ ಇವತ್ತು ನಾನು ಒಂದೇ ಹಿಟ್ಟಿನ ಮಿಶ್ರಣದಿಂದ 2 ರೀತಿಯ ಅಡುಗೆಗಳನ್ನು ತೋರಿಸ್ತಾ ಇದ್ದೀನಿ. ಈಗ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ. ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ, ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಒಂದು 1/4 kg ಅಷ್ಟಿದೆ. ಹಾಗೆ ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ, ಗಟ್ಟಿ ಮೊಸರು, ಸಿಹಿ ಮೊಸರನ್ನ ತೊಗೋಬೇಕಾಗತ್ತೆ. ಹಾಗೆ ಒಂದು ಬಟ್ಲಲ್ಲಿ ಒಂದು 4 ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕಾಗುತ್ತೆ. ಹಾಗೆ ಒಂದು ಅರ್ಧ ಕಪ್ನಷ್ಟು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ, ಅಂದರೆ ಒಂದು 2 ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿ ಶುಂಠಿ, ಇದನ್ನು ಸಹ ಒಂದು ಅರ್ಧ ಇಂಚಿನಷ್ಟು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 10ರಿಂದ 15 ಗೋಡಂಬಿ ಪೀಸ್ಗಳು ಬೇಕಾಗುತ್ತೆ. ಮತ್ತು ತುಪ್ಪನೂ ಸಹ ಬೇಕಾಗುತ್ತೆ, ಸ್ವಲ್ಪ ತುಪ್ಪ ಆದರೆ ಸಾಕಾಗುತ್ತೆ. ಹಾಗೆ ಇದ್ರ ಜೊತೆಗೆ ರುಚಿಗೆ ಅನುಸಾರವಾಗಿ ಹಿಂಗಿನ ಪುಡಿ ಬೇಕು, ಮತ್ತು ಸ್ವಲ್ಪ ಕಲರು ಟೇಸ್ಟು ಚೆನ್ನಾಗಿ ಬರೋದಕ್ಕೆ ಅರಿಶಿಣದ ಪುಡಿ ಸ್ವಲ್ಪ ಬೇಕಾಗುತ್ತೆ. ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬೇಡ ಅನ್ನೋದಾದರೆ ನೀವು ಮಾಮೂಲಿ ಅಚ್ಕಾರದ ಪುಡಿ ತೊಗೋಬೋದು. ಹಾಗೆ ಒಗ್ಗರಣೆಗೆ ಸಾಸಿವೆ ಬೇಕಾಗುತ್ತೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಜೀರಿಗೆನೂ ಸಹ ಒಂದು 1/4 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಇವಿಷ್ಟು ಪದಾರ್ಥಗಳನ್ನು ನಾವು ತೊಗೊಂಡ ನಂತರ ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಸಹ ಬೇಕಾಗುತ್ತೆ. ಯಾಕೆಂದರೆ ರವಾನ ನಾವು ಹುರಿದು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ, ಅದಕ್ಕಾಗಿ ಇವಿಷ್ಟು ಮಸಾಲ ಪದಾರ್ಥಗಳು ನಮಗೆ ಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಬೇಕಾಗುತ್ತೆ. ಇವಿಷ್ಟು ಪದಾರ್ಥಗಳನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ನಾವು ಈ ರವಾ ಪಡ್ಡನ್ನ ಮಾಡ್ಕೊಂಡು ಬಿಡ್ಬೋದು, ಅಂದರೆ ಟೊಮೆಟೊ ಪಡ್ಡು ಅಂತಲೂ ಹೇಳ್ಬೋದು. ಮತ್ತು ಯಾರಾದರೂ ಗೆಸ್ಟ್ ಬಂದರೂ ಸಹ ದಿಢೀರಾಗಿ ಮಾಡ್ಕೊಂಡು ಬಿಡ್ಬೋದು. ರವೆ ಮತ್ತು ಮೊಸರು ಒಂದಿದ್ರೆ ಸಾಕು. ನಾವು ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಡಿಮೆ ಹಾಕಿದ್ರೂ ತೊಂದರೆ ಇಲ್ಲ. ರವೆ ಮತ್ತು ಟೊಮೆಟೊ, ಮೊಸರು ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಬಾಣಲೆನ ಬಿಸಿಗಿಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಹಾಗೆ ಇದ್ರ ಜೊತೆಗೆ 1 ಸ್ಪೂನ್ ಕಡಲೆಬೇಳೆ, ಹಾಗೆ 2 ಸ್ಪೂನಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋದ್ರಿಂದ ಪಡ್ಡು ತಿನ್ನುವಾಗ ಬಾಯಿಗೆ ಸಿಕ್ಕಿದಾಗ ಅದು ತುಂಬಾ ರುಚಿಯಾಗಿರುತ್ತೆ, ಹಾಗಾಗಿ ಹಾಕೋತಾ ಇದ್ದೀನಿ. ಹಾಗೆ ಕಡಲೆಬೇಳೆ ಉದ್ದಿನಬೇಳೆನ ಸೇರಿಸಿದ ನಂತರ ಗೋಡಂಬಿನೂ ಸಹ ಸೇರಿಸ್ಕೊಂಡು ಹದವಾಗಿ ಹೊಂಬಣ್ಣಕ್ಕೆ ತಿರುಗುವವರೆಗೂ ಒಂದು 2 ನಿಮಿಷ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಹಿಂಗಿನ ಪುಡಿ ಒಂದು 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಗಟ್ಟಿ ಹಿಂಗನ್ನಾದರೂ ಬೇಕಾದರೂ ಸೇರಿಸ್ಕೋಬೋದು. ನೋಡಿ, ಒಂದು 30 ಸೆಕೆಂಡ್ಸ್ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು, ಒಳ್ಳೆ ಘಮ ಬರುತ್ತೆ. ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಒಗ್ಗರಣೆಯಲ್ಲಿ ನಾವು ಫ್ರೈ ಮಾಡೋದ್ರಿಂದ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಪಡ್ಡು ತಿನ್ನೋವಾಗ ರುಚಿಯಾಗೂ ಇರುತ್ತೆ. ಮತ್ತು ಫ್ರೆಂಡ್ಸ್, ನಾನೀಗ ಅದನ್ನು ಹುರಿದಿದ ನಂತರ ನಾನು ತೆಗೆದಿಟ್ಕೊಂಡಿದ್ನಲ್ಲ ರವೆನ ಹಾಕ್ಕೊತಾ ಇದ್ದೀನಿ. ರವೆನ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಹುರಿಯೋ ಅವಶ್ಯಕತೆ ಇಲ್ಲ, 3ರಿಂದ 4 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಈಗ ಹುರ್ಕೊಂಡಿದ್ದಾಗಿದೆ. ಹುರ್ಕೊಂಡಿದ್ದ ನಂತರ ನಾನೀಗ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋವಂಥ ಶುಂಠಿ ಪೀಸಸ್ನ ಹಾಕೋತಾ ಇದ್ದೀನಿ. ಫಸ್ಟೇ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ರೆ ತುಂಬ ಅದು ವಾಸನೆ ಹಿಡ್ಕೊಂಡು ಬಿಡುತ್ತೆ. ಹಾಗಾಗಿ ನಾನು ರವೆನ ಹುರಿದ ನಂತರ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಈಗ ಶುಂಠಿನ ಹಾಗೆ 1 ನಿಮಿಷ ಫ್ರೈ ಮಾಡಿಕೊಂಡು ಮತ್ತೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಒಂದೇ 1 ನಿಮಿಷ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ರವಾ ಪಡ್ಡು ಮಿಕ್ಸ್ ತಯಾರಾಗುತ್ತೆ. ಇದೇ ಮಿಕ್ಸಲ್ಲಿ ನಾವು ರವೆ ಇಡ್ಲಿನೂ ಸಹ ಮಾಡ್ಬೋದು ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ಅಂದರೆ ಪ್ಲೇನಾಗಿ ರವೆ ಇಡ್ಲಿನಾದರೂ ಮಾಡ್ಕೊಳ್ಬೋದು ಇದೇ ರವೆ ಮಿಕ್ಸ್ಗೆ. ಅಥವಾ ನಮಗೀಗ ನಾನು ಟೊಮೆಟೊ
ಪಡ್ಡು ಅಂತ ಹೇಳಿರೋದ್ರಿಂದ ಟೊಮೆಟೊ ಮಿಕ್ಸ್ ಹಾಕಿಬಿಟ್ಟು ನಾವು ಪಡ್ಡುನೂ ಮಾಡ್ಕೊಳ್ಬೋದು, ಇಡ್ಲಿನೂ ಸಹ ಮಾಡ್ಕೊಳ್ಬೋದು. ಒಂದೇ ಮಿಕ್ಸ್ಚರಲ್ಲಿ 2 ರೆಸಿಪಿಗಳನ್ನು ನಾವು ಮಾಡ್ಕೊಳ್ಬೋದು. ಈಗ ನೋಡಿ, ಒಂದು ಬಟ್ಲಿಗೆ ನಾನು ಅದನ್ನು ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟೆ. ಹಾಗೆ ಇನ್ನೊಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೂ ಸಹ ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಟೊಮೆಟೊನ ಸಹ ಸೇರಿಸ್ಕೊಂಡು ಸ್ವಲ್ಪ ಟೊಮೆಟೊ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಪೇಸ್ಟ್ ರೀತಿ ಆಗಬೇಕು, ಆಗ ಚೆನ್ನಾಗಿರುತ್ತೆ. ನೋಡಿ, ಇದೇ ಮಿಕ್ಸ್ಚರ್ನ ನಾವು ರವೆ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ನಾವು ಪಡ್ಡುನೂ ಮಾಡ್ಕೊಳ್ಬೋದು, ಇಡ್ಲಿನೂ ಸಹ ಮಾಡ್ಕೊಳ್ಬೋದು. ನಾನೀಗ ಪಡ್ಡು ತಯಾರು ಮಾಡ್ತಾಯಿದ್ದೀನಿ. ಹಾಗೆ ರವೆ ಇಡ್ಲಿನೂ ಯಾವ ರೀತಿ ಬರುತ್ತೆ ಅಂತಲೂ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಟೊಮೆಟೊನ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಈ ಟೊಮೆಟೊ ಮಿಶ್ರಣ ತಯಾರಾಯಿತು. ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ರವೆ ಮಿಶ್ರಣ ಎಲ್ಲ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ನಲ್ಲ, ಅದೇ ಮಿಶ್ರಣಕ್ಕೆ ಸೇರಿಸ್ಕೋಬೇಕಾಗತ್ತೆ. ಏಕೆಂದರೆ ನಾನು ಟೊಮೆಟೊ ಪಡ್ಡು ಅಂತ ಹೇಳಿರೋದ್ರಿಂದ ಟೊಮೆಟೊ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ನಾನು ಟೊಮೆಟೊ ಸೇರಿಸಿರೋದ್ರಿಂದ ಹುಳಿ ಮೊಸರನ್ನ ಸೇರಿಸ್ತಾ ಇಲ್ಲ, ಫ್ರೆಶ್ ಆಗಿರೋಂಥ ಸಿಹಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಹುಳಿ ಮೊಸರು ಏನಾದರೂ ಹಾಕ್ಬಿಟ್ರೆ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿರೋ ಮೊಸರನ್ನೇ ತೊಗೋಬೇಕಾಗತ್ತೆ. ಈಗ ನೋಡಿ, ಒಂದು ಬಟ್ಲಿನಷ್ಟು ಮೊಸರನ್ನ ಸೇರಿಸಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಈ ರವೆ ಮಿಶ್ರಣನ ಕೇವಲ ಮೊಸರಿನಿಂದನೂ ಬೇಕಾದರೂ ಕಲಿಸ್ಬೋದು. ಅಕಸ್ಮಾತ್ ಏನಾದರೂ ನೋಡಿ ಕಡಿಮೆ ಆಯಿತು, ಮೊಸರು ಸ್ವಲ್ಪ ಗಟ್ಟಿ ಆಯಿತು ಬ್ಯಾಟರ್ ಅಂದಾಗ ಸ್ವಲ್ಪ ನೀರು ಹಾಕಿ ಬೇಕಾದರೂ ಕಲಿಸ್ಕೊಳ್ಬೋದು. ಈಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಗಟ್ಟಿಯಾಗಿಯೇ ಇರಬೇಕು, ತುಂಬ ತೆಳು ಮಾಡ್ಕೊಳ್ಬಾರ್ದು. ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಒಂದು 20 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. 20 ನಿಮಿಷ ಬಿಟ್ಟ ನಂತರ ನೋಡಿ, ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಈ ರೀತಿಯಾಗಿ ರವೆ ಚೆನ್ನಾಗಿ ನೆಂದಿರಬೇಕು, ಆಗ ನಮಗೆ ಈ ಪಡ್ಡು ಚೆನ್ನಾಗಿ ಬರುತ್ತೆ. ಮತ್ತು ಇಡ್ಲಿನೂ ಮಾಡಿದಾಗ ಸಹ ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನೀರೆಲ್ಲ ಚೆನ್ನಾಗಿ ಹೀರಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈಗ ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ನೀರಿಗೆ ಬದಲಾಗಿ ನೀವು ಮೊಸರು ಬೇಕಾದರೂ ನಾನು ಮೊದಲೇ ಹೇಳ್ದಾಗೆ ಸೇರಿಸ್ಕೋಬೋದು. ಈಗ ಸ್ವಲ್ಪ ಚೆನ್ನಾಗಿ ಈ ಪಡ್ಡು ಉಬ್ಬೋದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ ಬೇಡ ಅಂದರೆ ಈನೋ ಪೌಡರ್ ಅಂದರೆ ಫ್ರೂಟ್ ಸಾಲ್ಟ್ ಬೇಕಾದರೂ ನೀವು ಹಾಕ್ಕೋಬೋದು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ನಾನೀಗ ಅಡುಗೆ ಸೋಡಾನೇ ಒಂದು 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ನೋಡಿ, ಬ್ಯಾಟರ್ ತುಂಬ ಗಟ್ಟಿಯಾಗಿತ್ತು ಅಂತ ತೆಳು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಬ್ಯಾಟರ್ ತಯಾರಾಗುತ್ತೆ. ನಾವು ಈ ಬ್ಯಾಟರ್ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಒಂದು ಫ್ರಿಡ್ಜಲ್ಲಿ ಅಂದರೆ ಒಂದು 8 ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಟು ಯಾವಾಗ ಬೇಕಂದರೆ ಆವಾಗ ಬಿಸಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು. ಮತ್ತು ನಾನು ಮೊದಲೇ ಹುರಿದಿರೋವಂಥ ರವಾ ಮಿಕ್ಸನ್ನು ತೋರಿಸಿದ್ನಲ್ಲ, ಅದನ್ನು ಸಹ ನಾವು ಅದನ್ನೆಲ್ಲ ಬಿಸಿ ಆರಿದ ಮೇಲೆ ಒಂದು 8 ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟು ನಾವು ಇನ್ಸ್ಟೆಂಟಾಗಿ ಯಾವಾಗ ಬಿಸಿ ಬೇಕೋ ಆವಾಗ ಇಡ್ಲಿನೂ ಬೇಕಾದರೂ ಮಾಡ್ಕೊಳ್ಬೋದು, ಈ ರೀತಿ ಪಡ್ಡುನಾದರೂ ಮಾಡ್ಕೊಳ್ಬೋದು. ಈಗ ನಾನು ಪಡ್ಡು ತವ ಇಟ್ಬಿಟ್ಟು ಅದನ್ನು ಬಿಸಿ ಆದಮೇಲೆ ಅದಕ್ಕೆ ತುಪ್ಪ ಎಲ್ಲ ಸವರಿದ್ದೀನಿ. ತುಪ್ಪ ಸವರ್ಬಿಟ್ಟು ನೋಡಿ, ಒಂದು ಸ್ಪೂನ್ನಿಂದ ಈ ರೀತಿಯಾಗಿ ಮಿಶ್ರಣ ಅಂದರೆ ನಾವು ಕಲಸಿಟ್ಟಿದ್ವಲ್ಲ ಹಿಟ್ಟಿನ ಮಿಶ್ರಣ ಅಂದರೆ ರವಾ ಮಿಶ್ರಣ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ಹಾಕಬಾರ್ದು, ಅಂದರೆ ಹೋಲ್ ಇದೆಯಲ್ಲ ಅದ್ರ ತುಂಬ ಹಾಕಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ತುಂಬ ಹಾಕ್ಬಿಟ್ರೆ ಇನ್ನು ಉಬ್ಬಿ ಬಂದ್ಬಿಡುತ್ತೆ ಮೇಲೆ, ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಒಂದು 3/4 ಭಾಗದಷ್ಟು ನಾವು ಬ್ಯಾಟರ್ನ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪನಾದರೂ ನೀವು ಸೇರಿಸ್ಕೋಬೋದು. ನಾನು ತುಪ್ಪ ಮತ್ತು ಎಣ್ಣೆ ಮಿಶ್ರಣನ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಕಡಿಮೆ ಉರಿಯಲ್ಲಿ. ನೋಡಿ, ಈಗ ತಿರುವು ಹಾಕ್ಕೋತಾ ಇದ್ದೀನಿ. ಬೆಣ್ಣೆಯಲ್ಲಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಇಷ್ಟಪಡೋರು ಬೆಣ್ಣೆ ಹಾಕಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಅದು ಒಂದು 2-3 ನಿಮಿಷಗಳ ಕಾಲ ಬಿಟ್ಟಿದ ನಂತರ ಈ ರೀತಿಯಾಗಿ ಉಬ್ಬಿ ಬರುತ್ತೆ. ನೀವು ಪ್ಲೇಟನ್ನು ಮುಚ್ಚಿ ಬೇಕಾದರೂ 2 ನಿಮಿಷ ಬೇಯಿಸ್ಕೊಳ್ಬೋದು ಅಥವಾ ಹಾಗೇನಾದರೂ ಬಿಡ್ಬೋದು. ನೋಡಿ, ನಾನು ಹಾಗೆ ಬಿಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು. ನಾನು ಫಸ್ಟು ಪಡ್ಡು ತವಾಗೆ ಪಡ್ಡು ಹಾಕಬೇಕಾದ್ರೆ ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಾನು ಮಧ್ಯದಿಂದ ಹಾಕಿರೋವಂಥ ವಿಡಿಯೋ ಮಾತ್ರ ಎಡಿಟ್ ಆಗಿದೆ. ಹಾಗಾಗಿ ಏನೂ ಬೇಜಾರು ಮಾಡ್ಕೊಳ್ಬೇಡಿ.
ನೋಡಿ ಈಗ ಪಡ್ಡುನ ಎರಡು ಸೈಡೂ ಗರ್ಗರಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹದವಾಗಿ ಬೆಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ಹಾಗೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ನಾವು ಇದನ್ನು ಉಪಯೋಗಿಸ್ಕೋಬೋದು, ಅಥವಾ ಲಂಚ್ ಬಾಕ್ಸ್ಗೂ ನಾವು ಇದನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಬೇಗನೂ ಆಗುತ್ತೆ. ನೋಡಿ ಈಗ ಎಲ್ಲ ಪಡ್ಡನ್ನು ಸಹ ನಾನು ಬೇಯಿಸ್ಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಪ್ರತಿಯೊಂದು ಪಡ್ಡು ಸಹ ಇದೇ ರೀತಿಯೇ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೂ ಸಹ ಸಖತ್ತಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಇದನ್ನು ಕಾಯಿ ಚಟ್ನಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನಾನು ಮೊದಲೇ ಹೇಳ್ದಾಗೆ ಇದರಿಂದ ಇಡ್ಲಿನೂ ಸಹ ಮಾಡ್ಬೋದು ಅಂತ ಹೇಳಿದ್ದೆ. ನೋಡಿ ಈ ಬ್ಯಾಟರ್ನ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ಬಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಮುಕ್ಕಾಲು ಭಾಗ ಹಾಕ್ಕೋಬೇಕು ಪ್ಲೇಟ್ಗೆ. ಆ ರೀತಿ ಹಾಕ್ಕೊಂಡಾಗ ಅದು ತುಂಬ ಉಬ್ಬಿ ಬರುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ಹಬೆಯಲ್ಲಿ ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಂಡ್ರೆ ಸಾಕು. ಹಬೆಯಲ್ಲಿ ಹದವಾಗಿ ಇಡ್ಲಿ ತಯಾರಾಗುತ್ತೆ, ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನೋಡಿ ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. 10 ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಹಬೆಯಲ್ಲಿ. ಈಗ ನೋಡಿ ಬೆಂದಿದೆ, ಹದವಾಗಿ ಆಗಿದೆ. ಸ್ವಲ್ಪ ಈ ಇಡ್ಲಿ ಪ್ಲೇಟ್ಗೆ ಅಂದರೆ ಇಡ್ಲಿ ಆಗಿದೆಯಲ್ಲ ಅದ್ರ ಸುತ್ತ ಸ್ವಲ್ಪ ನೀರನ್ನ ಸವರ್ಕೊಂಡ್ರೆ ಇಡ್ಲಿ ಬೇಗನೆ ಬರುತ್ತೆ. 1 ನಿಮಿಷ ನಾವು ಬಿಟ್ಟು ಈ ರೀತಿ ಇಡ್ಲಿನ ತೆಗಿಬೇಕು. ಅಂದರೆ ನೀರು ಸವರಿ 1 ನಿಮಿಷ ಆದಮೇಲೆ ತೆಗಿಬೇಕು. ನೋಡಿ ಎಷ್ಟು ಫ್ಲಫಿಯಾಗಿ ಮೃದುವಾಗಿ ಸಾಫ್ಟಾಗಿ ಬಂದಿದೆ, ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ಆ ರೀತಿಯಾಗಿ ಕಲರ್ಫುಲ್ಲಾಗಿ ಆಗಿದೆ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಒಂದೇ ರೀತಿ ಇಡ್ಲಿ ಮಾಡಿ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು. ನೋಡಿ ಒಂದೇ ಮಿಕ್ಸ್ಚರಲ್ಲಿ ಅಂದರೆ ರವಾ ಮಿಕ್ಸ್ಚರಲ್ಲಿ ಪಡ್ಡುನೂ ಮಾಡ್ಬೋದು, ಇಡ್ಲಿನೂ ಸಹ ಮಾಡ್ಬೋದು. ಈಗ ಎಷ್ಟು ಸುಲಭವಾಗಿ ಬರ್ತಾ ಇದೆ ನೋಡಿ ಇಡ್ಲಿನ. ಪ್ಲೇಟ್ಗೆ ಸ್ವಲ್ಪನೂ ಕಚ್ತಾ ಇಲ್ಲ. ಪ್ರೆಸ್ ಮಾಡಿದ್ರೆ ಎಷ್ಟು ಮೃದುವಾಗಿ ಆಗಿದೆ, ಸಾಫ್ಟಾಗಿ ಇದೆ ಅಂತ ಹೇಳಿಬಿಟ್ಟು. ಈಗ ಇದನ್ನೆಲ್ಲ ನಾನು ಪ್ಲೇಟ್ಗೆ ತೆಗೆದುಕೊತಾ ಇದ್ದೀನಿ. ಹಾಗೆ ಒಂದೇ ಮಿಕ್ಸ್ಚರ್ ಮಾಡಿ ನಾವು ಇಡ್ಲಿನೂ ಸ್ವಲ್ಪ ಮಾಡ್ಕೊಳ್ಬೋದು, ಮಾರನೇ ದಿನ ಪಡ್ಡುನೂ ಸಹ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಎಷ್ಟು ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ. ನೋಡಿ ಪ್ರೆಸ್ ಮಾಡ್ತಾ ಇದ್ದೀನಿ, ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿಬಿಟ್ಟು. ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ಬೋದು, ಹಾಗೇನು ತುಪ್ಪದ ಜೊತೆ ತಿನ್ಬೋದು. ಇದ್ರ ಮೇಲೆ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ತಿನ್ಬೋದು. ನೋಡಿ ಗೋಡಂಬಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ ನಾನು ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ, ತುಂಬಾ ರುಚಿಯಾಗಿರುತ್ತೆ. ಈ ಚಟ್ನಿ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು. ನೋಡಿ ಈಗ ಒಂದು ಇಡ್ಲಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಮೃದುವಾಗಿ ಫ್ಲಫಿಯಾಗಿ ಆಗಿದೆ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ರೆಸಿಪಿ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.